ನಮಸ್ಕಾರ, ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಈಗ ದರ್ಶನ್ ಕೇಸ್ನಲ್ಲಿ ಒಂದು ಹೊಸ ಅಪ್ಡೇಟ್ ಇದು. ಈ ಬಾರಿ ಪೊಲೀಸರು ನಡೆಸಿರುವಂತಹ ಒಂದು ಆಪರೇಷನ್ ಏನಿದೆ, ಈ ಆಪರೇಷನ್ನಲ್ಲಿ ಒಂದು ದೊಡ್ಡ ಆಘಾತಕಾರಿ ಸತ್ಯ ಹೊರಗಡೆ ಬಿದ್ದಿದೆ. ಈ ಕೇಸ್ನ ಇಂಪಾರ್ಟೆಂಟ್ ಸಾಕ್ಷಿಗೆ ಬೆದರಿಕೆಯನ್ನು ಹಾಕಿದಂತಹ ಆರೋಪದಲ್ಲಿ 3 ಜನ ಆರೋಪಿಗಳೇನಿದ್ರಲ್ಲ, ಅವರು ಆರೋಪಿಗಳನ್ನು ಅರೆಸ್ಟ್ ಮಾಡಿ ಅವರ ಒಂದು ಮೊಬೈಲ್ಗಳ ಎಕ್ಸ್ಟ್ರಾಕ್ಟ್ ವರದಿ ಇವತ್ತು ಕಾಮಾಕ್ಷಿಪಾಳ್ಯ ಪೊಲೀಸರ ಕೈಯನ್ನು ಸೇರುತ್ತೆ. ಈಗ ಸಾಕ್ಷಿಗೆ ಬೆದರಿಕೆ ಏನು ಹಾಕಿದ್ರಲ್ಲ, ಅಲ್ಲ, ಈ ಒಂದು ಮರ್ಡರ್ ಕೇಸ್ನಲ್ಲಿ, ಅದರಲ್ಲೂ ದರ್ಶನ್ ಕೇಸಲ್ಲಿ ಎಂಟ್ರಿ ಕೊಡುವಂತಹ ಧೈರ್ಯ ಅವರ ಫ್ಯಾನ್ಸ್ಗೆ ಬರೋದು ಸಾಮಾನ್ಯವಾದಂತಹ ವಿಷಯ ಅಲ್ವೇ ಅಲ್ಲ. ಹಾಗಾದರೆ ಯಾರೋ ಪಕ್ಕ ಯಾರ್ದೋ ಒಂದು ಕೈವಾಡ ಇದ್ದೇ ಇರುತ್ತೆ ಈ ಕೇಸ್ನಲ್ಲಿ. ಅಂದರೆ ಬೆದರಿಕೆ ಹಾಕಿಸಿದಂತಹ ಆ ಒಬ್ಬ ಸೂತ್ರಧಾರ ಯಾರು ಅನ್ನೋದು ಇದೀಗ ರಿವೀಲ್ ಆಗೋಕೆ ತುಂಬ ದಿನಗಳು ಬೇಕಾಗಿಲ್ಲ. ಯಾರು ಆ ಪ್ರಭಾವಿ ವ್ಯಕ್ತಿ ಅಂದರೆ ಯಾರಾದರೂ ಪ್ರೊಡ್ಯೂಸರ್ ಇರಬಹುದಾ, ಇಲ್ಲ ಯಾರಾದರೂ ರಾಜಕಾರಣಿ ಇರಬಹುದಾ? ಎಸ್, ಈ ಒಂದು ಕೇಸ್ನ 49ನೇ ಸಾಕ್ಷಿಯಾಗಿರುವಂತಹ ತುಮಕೂರಿನ ಸಂದೀಪ್ ಅವರಿಗೆ ವಾಟ್ಸಪ್ ಮೂಲಕ ಫೋನ್ ಮಾಡಿ ಬೆದರಿಕೆ ಹಾಕಿರುವಂತಹ ಆರೋಪದಡಿ ಪುನೀತ್, ಸುಹಾಸ್ ಹಾಗೆ ವೇಣು ಅನ್ನುವಂತಹ 3 ಜನರನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧನ ಮಾಡಿರ್ತಾರೆ. ಇವರ ಮೊಬೈಲ್ಗಳನ್ನು CID ಟೆಕ್ನಿಕಲ್ ಸೆಲ್ಗೆ ಕಳಿಸ್ತಾರೆ. ಅವರು ಡಿಲೀಟ್ ಮಾಡಿದಂತಹ ಎಲ್ಲ ಚಾಟ್ಗಳು, ಫೋನ್ ಕಾಲ್ಸ್ಗಳು ಹಾಗೆ ಇತರ ಡಿಜಿಟಲ್ ಸಾಕ್ಷ್ಯಗಳನ್ನು ರಿಕವರ್ ಕೂಡ ಮಾಡಿ ಆಯಿತು. ಇನ್ನು ಪೊಲೀಸರ ವಿಚಾರಣೆ ವೇಳೆ ಆರೋಪಿಗಳು ಯಾವುದೇ ಡೀಟೇಲ್ಸನ್ನು ಅವರು ಬಾಯ್ಬಿಟ್ಟಿಲ್ಲ. ಸಾಕ್ಷಿಗೆ ಬೆದರಿಕೆ ಹಾಕೋದಕ್ಕೆ ಯಾರು ಇವರಿಗೆ ಸೂಚನೆಯನ್ನು ಕೊಟ್ಟಿದ್ರು, ಅದರ ಹಿಂದೆ ಮತ್ಯಾರಾದರೂ ಇದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ಪೊಲೀಸರು ಕೇಳಿದ್ರೆ ಯಾವುದೇ ರೀತಿಯಾದಂತಹ ಒಂದು ಉತ್ತರವನ್ನು ಅವ್ರು 3 ಜನನು ಕೊಟ್ಟಿಲ್ಲ. ಅದಕ್ಕೀಗ ಏನು ಮಾಡಿದ್ದಾರೆ ಪೊಲೀಸರು ಅಂದರೆ ಮೊಬೈಲ್ ಎಕ್ಸ್ಟ್ರಾಕ್ಟ್ ರಿಪೋರ್ಟನ್ನು ತೆಗೆಸಿದ್ದಾರೆ. ಇನ್ನೊಂದು ಕಡೆ ಡಿ ಕಂಪನಿ ಅಭಿಮಾನಿಗಳ ಫೇಸ್ಬುಕ್ ಪೇಜ್ ಏನಿದೆ, ಅದರ ಒಂದು ಅಡ್ಮಿನ್ ಅಂತ ಹೇಳ್ಕೊಂಡಿರುವಂತಹ ಪ್ರಮುಖ ಆರೋಪಿ ಪುನೀತ್ನನ್ನು ಪೊಲೀಸರು ಮತ್ತೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದಿದ್ದಾರೆ. ಅಂದರೆ ಅವನು ಏನು ಮಾಡ್ತಾ ಇದ್ದಾನೆ ಅಂದರೆ ಚೂರು ತುಟಿಕ್ ಪಿಟಿಕ್ ಅಂತ ಇಲ್ಲ ಪುಣ್ಯಾತ್ಮ. ಪುನೀತ್ನನ್ನು ಪೊಲೀಸರು ಸದ್ಯ ಇನ್ನೂ 10 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಇನ್ನು ಏನಾದರೂ ಬಾಯಿ ಬಿಡಿಸೋಣ ಅಂತ ಹೇಳಿಬಿಟ್ಟು ಈ ಪುನೀತ್ ಪೊಲೀಸರ ಮುಂದೆ ನಿರಂತರವಾಗಿ ಹೇಳಿಕೆಗಳನ್ನು ಬದಲಾಯಿಸ್ತಾ ಇದ್ದಾನಂತೆ. ಅಂದರೆ ಒಂದ್ಸಲ ಹೇಳಿದ್ನ ಇನ್ನೊಂದ್ಸಲ ಹೇಳ್ತಾ ಇಲ್ಲ. ಸದ್ಯದ ಒಂದು ಮಾಹಿತಿ ಪ್ರಕಾರ ಈತ ಯಾರೋ ಪ್ರಭಾವಿಗಳ ಸೂಚನೆ ಮೇರೆಗೇ ಈ ಇಡೀ ಕೇಸ್ನ ಸಾಕ್ಷಿ ನಾಶದ ಒಂದು ಡೀಲನ್ನು ಕುದುರಿಸೋದಕ್ಕೆ ಮುಂದಾಗಿದ್ದ ಅಂತ ಹೇಳಲಾಗ್ತಾ ಇದೆ. ಅಂದರೆ ಅವನು ಕೊಡ್ತಿರುವಂಥ ಹೇಳಿಕೆಗಳನ್ನು ನೋಡಿದ್ರೆ, ಅಂದರೆ ಕನ್ಫ್ಯೂಷನಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ. ಆ ಒಂದು ಹೇಳಿಕೆಗಳನ್ನು ನೋಡ್ತಾ ಇದ್ರೆ ಇವನು ಸ್ವಂತವಾಗಿ ಇವನು ಈ ಥರ ಒಂದು ಕೆಲಸಕ್ಕೆ ಕೈ ಹಾಕಿಲ್ಲ. ಯಾರೋ ಇವನ ಹಿಂದೆ ಒಬ್ಬ ಪ್ರಭಾವಿ ವ್ಯಕ್ತಿ ನಿಂತ್ಕೊಂಡು ಈ ಕೆಲಸವನ್ನು ಮಾಡಿಸ್ತಿದ್ದಾರೆ ಅನ್ನುವಂಥ ಅನುಮಾನಗಳು ಶುರುವಾಗಿದೆ. 10 ದಿನಗಳ ಈ ಒಂದು ಸುದೀರ್ಘ ವಿಚಾರಣೆಯಲ್ಲಿ ಪುನೀತ್ ಅಸಲಿ ಸತ್ಯವನ್ನೇನಾದರೂ ಬಾಯಿ ಬಿಟ್ಟರೆ ಮಾತ್ರ ಈ ಡೀಲ್ ಕುದುರಿಸೋದಕ್ಕೆ ಹಣದ ಆಮಿಷ ಒಡ್ಡಿದಂತಹ ಆ ಒಬ್ಬ ದೊಡ್ಡ ವ್ಯಕ್ತಿ ಯಾರಿದ್ದಾರೆ, ಆ ವ್ಯಕ್ತಿಗಳಿಗೆ ನೇರ ಸಂಕಷ್ಟ ಅಂತೂ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಬಹುದು. ಇನ್ನು ಉಳಿದಂತಹ 2 ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ತನಿಖಾಧಿಕಾರಿಗಳು ಪುನೀತ್ನನ್ನು ಮತ್ತಷ್ಟು ವಿಚಾರಣೆಯನ್ನು ನಡೆಸಿ ಬೆದರಿಕೆ ಸಂಚಿನ ಹಿಂದಿನ ಸಂಪೂರ್ಣವಾದಂತಹ ಜಾಲವನ್ನು ಪತ್ತೆ ಹಚ್ಚೋದಕ್ಕಾಗಿ ಇದೀಗ ಮುಂದಾಗಿದ್ದಾರೆ. ಇತ್ತೀಚೆಗೆ ನ್ಯಾಯಾಲಯದಲ್ಲಿ ಸಾಕ್ಷಿ ಸಂದೀಪ್ ಅವರಿಗೆ ಬೆದರಿಕೆ ಕರೆಗಳು ಬಂದಿರೋದಾಗಿ ತಿಳಿಸಿದಂತಹ ಬಳಿಕ ನ್ಯಾಯಾಲಯ ಗಂಭೀರವಾಗಿ ಈ ಒಂದು ವಿಷಯವನ್ನು ಪರಿಗಣನೆಗೆ ತಗೊಂಡು ಪೊಲೀಸ್ ಕ್ರಮಕ್ಕೆ ಸೂಚನೆಯನ್ನು ಕೊಟ್ಟಿತ್ತು. ಅದರಂತೆ ಕಾಮಾಕ್ಷಿಪಾಳ್ಯದ ಪೊಲೀಸರು ಸಹ ಒಂದು ಪ್ರತ್ಯೇಕ ಪ್ರಕರಣವನ್ನು ಅವರು ಕೂಡ ದಾಖಲು ಮಾಡಿಕೊಂಡು ಆ 3 ಜನನ ಅರೆಸ್ಟ್ ಮಾಡಿದರು. ತನಿಖೆಯಲ್ಲಿ ಡಿ ಕಂಪನಿ ಫೇಸ್ಬುಕ್ ಪೇಜ್ ಹಾಗೆ ಕೆಲವೊಂದು ದರ್ಶನ್ ಅಭಿಮಾನಿ ಬಳಗದ ಸದಸ್ಯರ ಪಾತ್ರ ಕೂಡ ಈ ಒಂದು ಪರಿಶೀಲನೆಯಲ್ಲಿ ಕಾಣಿಸ್ತಾ ಇದೆ. ಇಂದು CID ಟೆಕ್ನಿಕಲ್ ಸೆಲ್ನಿಂದ ಬರುವಂತಹ ಮೊಬೈಲ್ ಎಕ್ಸ್ಟ್ರಾಕ್ಟ್ ವರದಿ ಏನಿದೆ, ಈ ಒಂದು ವರದಿ ತನಿಖೆಗೆ ಒಂದು ಮಹತ್ವದ ತಿರುವನ್ನು ನೀಡುವಂತಹ ನಿರೀಕ್ಷೆ ಕೂಡ ಎಲ್ಲರಲ್ಲೂ ಕಾಣ್ತಾ ಇದೆ. ಡಿಲೀಟ್ ಮಾಡಲಾದಂತಹ ಮೆಸೇಜ್ಗಳೇನಿದೆ, ವಾಟ್ಸಪ್ ಕರೆ ಕಾಲ್ಗಳು, ಇನ್ನು ಏನೇನು ಡೀಟೇಲ್ಸ್ ಇರುತ್ತೆ ಎಲ್ಲ ಡೀಟೇಲ್ಸ್ಗಳು, ಸಂಪರ್ಕದಲ್ಲಿದ್ದಂತಹ ವ್ಯಕ್ತಿಗಳ ಒಂದು ಡೀಟೇಲ್ಸ್ ಹಾಗೆ ಬೆದರಿಕೆ ಸಂಚಿನ ಹಿಂದಿನ ಸೂತ್ರಧಾರನ ಬಗ್ಗೆ ಕೂಡ ಈಗ ಒಂದು ಸ್ಪಷ್ಟವಾದಂತಹ ಒಂದು ಸುಳಿವು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ವರದಿಯ ಆಧಾರದ ಮೇಲೆ ಮತ್ತಷ್ಟು ಬಂಧನಗಳು ನಡೆಯುವಂತಹ ಸಾಧ್ಯತೆಯನ್ನು ಕೂಡ ಪೊಲೀಸರು ತಳ್ಳಿ
ಹಾಗೆ ಇಲ್ಲ. ಅಂದರೆ ಇನ್ನೂ ಸಹ ತುಂಬ ಜನ ಸಿಕ್ಕಾಕೊಳ್ಳುವಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.